ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿನ ಹೆಚ್ಚಳ ಕೇವಲ ವಾಹನ ಸವಾರರ ಮೇಲಷ್ಟೇ ಪರಿಣಾಮ ಬೀಳೋದಿಲ್ಲ, ಜನಸಾಮಾನ್ಯರ ಮೇಲೂ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀಳಲಿದೆ. ದೇಶದ ಬಹುತೇಕ ಪ್ರತಿಯೊಂದು ಪೂರೈಕೆ ಸರಪಳಿಯ ಮೇಲೆ ಇದು ಪ್ರಭಾವವನ್ನು ಬೀರುತ್ತದೆ. ಪೆಟ್ರೋಲ್ ದೈನಂದಿನ ಪ್ರಯಾಣಿಕರ ಮೇಲೆ ಹೆಚ್ಚು ನೇರವಾಗಿ ಪರಿಣಾಮವನ್ನು ಬೀರುತ್ತದೆ, ಆದರೆ ಡೀಸೆಲ್ ಜನರು ಪ್ರತಿದಿನ ಸೇವಿಸುವ ಸರಕು ಮತ್ತು ಸೇವೆಗಳ ಬೆಲೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಅದಕ್ಕಾಗಿ ಸರ್ಕಾರಗಳು ಇಂಧನ ಬೆಲೆ ಪರಿಷ್ಕರಣೆಯ ಬಗ್ಗೆ ಜಾಗರೂಕರಾಗಿರುತ್ತವೆ. ಈ ತೀವ್ರ ಏರಿಕೆಯು ಆಹಾರ ಹಣದುಬ್ಬರ, ಸರಕು ಸಾಗಣೆ ಶುಲ್ಕ ಹೆಚ್ಚಳ ಮತ್ತು ಸೇವಾ ವೆಚ್ಚ ಏರಿಕೆಗೆ ಕಾರಣವಾಗಬಹುದು. ಮೊದಲು ಪರಿಣಾಮ ಬೀರುವ ವಲಯಗಳಲ್ಲಿ ಆಹಾರ ಸಾಗಣೆಯೂ ಒಂದು. ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು ಮತ್ತು ಡೈರಿ ಉತ್ಪನ್ನಗಳು ಹೆಚ್ಚಾಗಿ ಡೀಸೆಲ್ ಚಾಲಿತ ಟ್ರಕ್ಗಳ ಮೂಲಕ ರಾಜ್ಯಗಳಾದ್ಯಂತ ಸಾಗಿಸಲಾಗುತ್ತದೆ. ಸಣ್ಣ ಇಂಧನ ಹೆಚ್ಚಳದ ನಂತರ ಸಾಗಣೆದಾರರು ಸಾಮಾನ್ಯವಾಗಿ ಸರಕು ಸಾಗಣೆ ದರಗಳನ್ನು ತಕ್ಷಣ ಪರಿಷ್ಕರಿಸುವುದಿಲ್ಲ. ಆದರೆ ನಿರಂತರ ಹೆಚ್ಚಿನ ಡೀಸೆಲ್ ಬೆಲೆಗಳು ಹೆಚ್ಚಾಗಿ ಕಾಲಾನಂತರದಲ್ಲಿ ವೆಚ್ಚವನ್ನು ವರ್ಗಾಯಿಸಬೇಕಾಗುತ್ತದೆ. ಟೊಮೆಟೊ, ಈರುಳ್ಳಿ, ಹಾಲು, ಪ್ಯಾಕ್ ಮಾಡಿದ ಆಹಾರಗಳು ಮತ್ತು ಖಾದ್ಯ ಎಣ್ಣೆಗಳಂತಹ ಅಗತ್ಯ ವಸ್ತುಗಳ ಮುಂಬರುವ ವಾರಗಳಲ್ಲಿ ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಕ್ರಮೇಣ ಬೆಲೆ ದುಬಾರಿಯಾಗಬಹುದು.